ಮಾಜಿ ತಹಸೀಲ್ದಾರ್ ಸಹಿ ಹಾಗೂ ಕಚೇರಿ ಅಧಿಕೃತ ಮುದ್ರೆ ದುರುಪಯೋಗ ಆರೋಪ. ಚಿಕ್ಕನಾಯಕನಹಳ್ಳಿಯಲ್ಲಿ ನೂರಾರು ನಕಲಿ ಸಾಗುವಳಿ ಚೀಟಿ ವಿತರಿಸಿರುವ ಗಂಭೀರ ಆರೋಪ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ರಾಜ್ಯದ ಕಂದಾಯ ಇಲಾಖೆಯ ಗೌರವಕ್ಕೂ ವಿಶ್ವಾಸ ಅರ್ಹತೆಗೂ ಸವಾಲೆಸೆದಂತಹ ಬೃಹತ್ ನಕಲಿ ಸಹಿ ದಂಧೆ ಬಹಿರಂಗವಾಗಿದೆ. ಮಾಜಿ ತಹಸೀಲ್ದಾರ್ ಅವರ ನಕಲಿ ಸಹಿ ಹಾಗೂ ಕಚೇರಿಯ ಅಧಿಕೃತ ಮುದ್ರೆಯನ್ನ ದುರುಪಯೋಗಪಡಿಸಿಕೊಂಡು ನೂರಾರು ನಕಲಿ ಸಾಗುವಳಿ ಚೀಟಿಗಳು ವಿತರಿಸಲ್ಪಟ್ಟಿರುವ ಅಪಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಈ ದಂಧೆಯ ಹಿಂದೆ ಅಸಂಘಟಿತ ಅಪರಾಧ ಜಾಲದ ಕೈವಾಡ ಇರುವ ಸಾಧ್ಯತೆ ವ್ಯಕ್ತವಾಗಿದ್ದು, ತಾಲೂಕು ಕಚೇರಿಯ ಕೆಲವು ಸಿಬ್ಬಂದಿ ನೇರವಾಗಿ ಶಾಮೀಲಾಗಿರುವ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಈಗಾಗಲೇ ಹಲವು ಅನುಮಾನಾಸ್ಪದ ದಾಖಲೆಗಳನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನ ಆರಂಭಿಸಿದ್ದಾರೆ. ಇನ್ನು ಆಂತರಿಕ ತನಿಖೆ ಮುಂದುವರಿತಾ ಇದ್ದು, ಈ ಪ್ರಕರಣವು ಕಂದಾಯ ಇಲಾಖೆಯ ಕಾರ್ಯನಿರ್ವಹಣೆ ಬಗ್ಗೆ ಸಾರ್ವಜನಿಕರಲ್ಲಿ ಗಂಭೀರ ಆತಂಕ ಕೂಡ ಉಂಟು ಮಾಡಿದೆ. ಇನ್ನು ತಾಲೂಕು ಮಟ್ಟದಲ್ಲಿ ನಕಲಿ ಸಾಗುವಳಿ ಪತ್ರಗಳ ಜಾಲ ಭೇದಿಸಲು ಮತ್ತು ಅರ್ಹ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಲು ಸಮಗ್ರ ಪರಿಶೀಲನೆ ಅಗತ್ಯವಿದೆ ಎಂದು ನಾಗರಿಕರು ಒತ್ತಾಯಿಸುತ್ತಿದ್ದಾರೆ. ಇನ್ನು ಈ ವಿಚಾರವಾಗಿ ವಕೀಲರ ಸಂಘದ ಕಾರ್ಯದರ್ಶಿ ಎಂಎಸ್ ರಮೇಶ್ ಅವರು ಮಾತನಾಡಿ, ತಾಲೂಕಿನಲ್ಲಿ ಬಗರ್ ಹುಕುಂ ಜಮೀನಿನ ಪ್ರಶ್ನೆ ಈಗ ಜ್ವಲಂತ ಸಮಸ್ಯೆಯಾಗಿದ್ದು, ನೂರಾರು ಊಹಾಪೋಹಗಳು ಸಾರ್ವಜನಿಕರಲ್ಲಿ ಓಡಾಡ್ತಾ ಇವೆ. ಆದರೆ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳು ಮೌನ ವಹಿಸಿರುವುದು ಅರ್ಥವಾಗ್ತಾ ಇಲ್ಲ. ನಮಸ್ತೆ, ಎಂಎಸ್ ರಮೇಶ್ ಅಂತ ವಕೀಲರ ಸಂಘ ಸೆಕ್ರೆಟರಿ ಮತ್ತು ರೈತರು ಕೂಡ. ಇವತ್ತು ನಮ್ಮ ತಾಲ್ಲೂಕಲ್ಲಿ ಬಗರುಕುಂ ಅನ್ನೋದು ಅತ್ಯಂತ ಜ್ವಲಂತ ಸಮಸ್ಯೆ ಇದೆ. 16 ವರ್ಷಗಳಿಂದ ಸುಮಾರು 40-50 ವರ್ಷದಿಂದ ಉಳುಮೆ ಮಾಡಿರೋಂಥವ್ರಿಗೂ ಕೂಡ ಶಾಲೆಗೆ ಹೋಗದಂಥ ನಮ್ಮ ತಾತ ಅಜ್ಜಿದಿರಿಗೆ ಅರ್ಜಿ ಹೇಗೆ ಹಾಕಬೇಕು ಅಂತಲೂ ಗೊತ್ತಿಲ್ಲ, ಸುಮ್ಮನೆ ಉಳುಮೆ ಮಾಡ್ಕೊಂಬಂದಿದ್ದಾರೆ. ಇವತ್ತು ಸರ್ಕಾರ ನೂರಾರು ಯೋಜನೆಗಳನ್ನು ಘೋಷಣೆ ಮಾಡಿದೆ. ಇವತ್ತು ಈ ಸರ್ಕಾರದಲ್ಲಿ ಅತ್ಯಂತ ಹೆಮ್ಮೆಯ ಮಂತ್ರಿ ಶ್ರೀಮಾನ್ ಕೃಷ್ಣ ಬೈರೇಗೌಡರು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಸಾಕಷ್ಟು ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ತುಂಬ ಕಾರಣಗಳು ತಕ್ಕಂತ ಇದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. ಆದರೂ ನಮ್ಮ ಹಳ್ಳಿ ರೈತರನ್ನ ತಲುಪ್ತಾ ಇಲ್ಲ. ಅತ್ಯಂತ ಅಡ್ವಾನ್ಸ್ ಟೆಕ್ನಾಲಜಿನ ಬಳಸಿ ಇವತ್ತು ಮಂಜೂರಾತಿ ಪತ್ರನ ಅವ್ರ ಮೊಬೈಲ್ಗೆ ಅದು ಅಪ್ಲೋಡ್ ಆಗಬೇಕು, ಡಿಜಿಟಲ್ ಸೈನ್ ಮಾಡಬೇಕು, ಯಾರೂ ಕೂಡ ವಿನಾಕಾರಣ ಒತ್ತಡಕ್ಕೆ ತಡಿಬಾರ್ದು ಅಂತ ಎಲ್ಲ ಸಾಕಷ್ಟು ರೂಲ್ಸ್ಗಳನ್ನ ತಂದಿದ್ದಾರೆ. ಆದರೆ ನಮ್ಮ ತಾಲ್ಲೂಕಲ್ಲಿ ಏನಾಗಿದೆ, ಈ ಸುದ್ದಿ ಮಾಧ್ಯಮಗಳಲ್ಲಿ ಎಲ್ಲ ಪ್ರಸಾರ ಆಗಿದೆ, ನೂರಾರು ಸಂಬಂಧಪಟ್ಟ ಅರ್ಜಿದಾರ ಅಲ್ದರ ಮಂಜೂರು ಪತ್ರಗಳು ಒರಿಜಿನಲ್ ಫೈಲ್ ಒಳಗಡೆ ಸಿಕ್ಕಿದ್ದಾವೆ. ತಹಶೀಲ್ದಾರ್ ಸೈನ್ಗಳನ್ನ ಬೋಗಸ್ ಮಾಡಿದ್ದಾರೆ. ಅರ್ಜಿದಾರ ಅಲ್ದವ್ರಿಗೆ ಮಂಜೂರು ಪತ್ರನ ನೇರವಾಗಿ ಕೊಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ರಾಜ್ಯದ ಯಾವುದೇ ತಾಲ್ಲೂಕಲ್ಲಿ ಇಲ್ದಲ್ಲೇ ಇರೋಂಥ ಗೊಂದಲಗಳು ನಮ್ಮ ತಾಲ್ಲೂಕಲ್ಲಿ ಯಾಕೆ ಆಗ್ತಾ ಇದ್ದಾವೆ? ಕಾರಣಾಂತರಗಳಿಂದ ನೂರಾರು ಸಾವಿರಾರು ಎಕರೆ ರೈತರ ಭೂಮಿ ಇವತ್ತು ಮಂಜೂರು ಕೊಟ್ಟಿಲ್ಲ. ಗೋಮಾಳ ಇರ್ಬೋದು, ಉಲ್ಬನಿ ಇರ್ಬೋದು, ಸೇಂದಿವನ ಇರ್ಬೋದು, ಸರ್ಕಾರಿ ಖರಾಬ್ ಇರ್ಬೋದು. ಹಿಂದೆ ಸರ್ಕಾರಗಳಲ್ಲಿ ಸೇಂದಿವನಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ. ಹೆಚ್ಚೇಳಿ ಸರ್ವೆ ನಂಬರ್ 25ರಲ್ಲಿ ಕಾರಣಾಂತರಗಳಿಂದ ಉದ್ದೇಶಪಟ್ಟು ಅವತ್ತು ಸರ್ಕಾರ ಹಿಂದೆ ಉಳಿಸ್ಬಿಟ್ಟಿದೆ. ಇನ್ನು ಅರ್ಹ ಫಲಾನುಭವಿಗಳಿಗೆ ಬಗರ್ ಹುಕುಂನಲ್ಲಿಯೇ ಜಮೀನು ಸಿಗದೇ ಇರುವುದೇ ದುರಂತ. ಈಗ ನಕಲಿ ಸಹಿ ದಂಧೆ ಬಹಿರಂಗವಾಗಿರುವ ಬೆಳವಣಿಗೆ ತುಂಬಾ ಆತಂಕಕಾರಿ. ಸರ್ವೆ ಅಧಿಕಾರಿಗಳು, ತಹಸೀಲ್ದಾರ್ ಸೇರಿದಂತೆ ಹಲವರ ನಕಲಿ ಸಹಿ ಬಳಕೆಯಾಗಿದ್ದು, ತಾಲೂಕು ಕಚೇರಿಯಿಂದಲೇ ರೈತರಿಗೆ ನೋಟಿಸ್ ಜಾರಿಯಾಗಿದೆ. ಇದಕ್ಕೆ ಸಂಬಂಧಿಸಿದವರು ಸ್ಪಷ್ಟನೆಯನ್ನ ನೀಡಲೇಬೇಕೆಂದು ಒತ್ತಾಯಿಸಿದ್ದಾರೆ. ಇಲ್ಲ ಅಂತ ವಜಾ ಮಾಡಿದ್ದಾರೆ. ನೀವೇ ನೋಟಿಸ್ ಕೊಟ್ಟು ನೀವೇ ಸ್ಕೆಚ್ಚನ್ನು ತಯಾರು ಮಾಡಿ ಅನುಭವ ಇಲ್ಲ ಅಂತ ಹೇಳಿ ಅವರ ಲೈಫಲ್ಲಿ ಕೂಡ ಅರ್ಧ ಎಕರೆ ಪಾಣಿ ಇಲ್ಲದಂಥ ರೈತರು ಏಕಪಕ್ಷೀಯವಾಗಿ ವಜಾ ಮಾಡಿದೆ ಸರ್ಕಾರ. ಅವತ್ತು ಯಾಕೆ ಅಂತ ಗೊತ್ತಿಲ್ಲ, ತನಿಖೆ ಆಗಬೇಕು ಇದ್ರ ಬಗ್ಗೆ. ಒಂದು ಬಾರಿ ಮಂಜೂರು ಪತ್ರ ಅಂತ ಕೊಟ್ಟಂಥ ಯಾವುದೇ ಸರ್ಕಾರದ ಇನ್ನೊಂದು ಸರ್ಕಾರ ರದ್ದುಪಡಿಸಬಾರ್ದಿದು. ಯಾವುದೇ ಶಾಸಕರಿಗೆ, ಮಂತ್ರಿಗಳಿಗೆ ವೇತನಾಧಿಕಾರ ಇರುತ್ತೆ, ಅವ್ರದ್ದೇ ಆದ ಪವರ್ಸ್ ಇರುತ್ತೆ. ಅವತ್ತು ಕೊಟ್ಟಿರೋದನ್ನು ವಿನಾಕಾರಣ ರೈತರಿಗೆ ತೊಂದರೆ ಆಗೋ ರೀತಿ ರದ್ದುಪಡಿಸಬಾರ್ದು. ಇದು ರೈತರ ಪರವಾಗಿ ನನ್ನ ಆಗ್ರಹ. ದಯಮಾಡಿ ನಮ್ಮ ತಾಲ್ಲೂಕಿಂದು ನಾನು ಮಾನ್ಯ ಕಂದಾಯ ಸಚಿವರಲ್ಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಕಳಕಳಿ ಮನವಿ, ನಮ್ಮ ತಾಲ್ಲೂಕಿಗೆ ಒಬ್ಬರು ಸ್ಪೆಷಲ್ ತಹಶೀಲ್ದಾರ್ನ ಈ ಬಗರುಕುಂ ಮತ್ತು 1 to 5 ಇವತ್ತೇನು ದುರಸ್ತ್ ಅನ್ನೋದೊಂದು ದೊಡ್ಡ
ಲಾಬಿ ಮಾಡ್ಕೊಂಡಿದ್ದೀರಿ ನೀವು. ಒಬ್ಬೊಬ್ಬರಿಂದ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ರೈತರ ದುರಸ್ತು ಮಾಡಿಸೋಂಥ ಕೆಟ್ಟ ಪರಿಸ್ಥಿತಿ ಇತ್ತು. ಇವತ್ತು ಸರ್ಕಾರ ಅದನ್ನು ಅತ್ಯಂತ ಸರಳೀಕರಣ ಮಾಡಿದ್ದಾರೆ. ಆದರೂ ನೀವು ಇವತ್ತು ಯಾಕೆ ಮಾಡ್ತಾಯಿಲ್ಲ? ಇನ್ನೂ ಎಷ್ಟು ಅರ್ಜಿನ ನೀವು ದುರಸ್ತು ಮಾಡಿ ಹೊಸ ಪಾಣಿಗಳನ್ನ ಕೊಟ್ಟಿದ್ದೀರಿ, ಇಷ್ಟು ಹೊಸ ಥರ ಸ್ಕೆಚ್ಗಳನ್ನು ತಯಾರು ಮಾಡಿದ್ದೀರಾ. ತಾಲ್ಲೂಕು ಸರ್ವೆ ಆಫೀಸ್ಗಳಲ್ಲಿ ಸ್ಕೆಚ್ ಲಭ್ಯ ಇಲ್ಲ ರೈತರಿಗೆ ಸರಿಯಾದವು. ಇಷ್ಟೊಂದೆಲ್ಲ ಸಮಸ್ಯೆ ಇದೆ. ದಯಮಾಡಿ ನಾವು ಕಂದಾಯ ಮಂತ್ರಿಗಳಿಗೆ ನೇರವಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ರೈತರ ಪರವಾಗಿ ನಾವು ಕಳಕಳಿಯಿಂದ ಆಗ್ರಹಿಸ್ತಾ ಇದ್ದೀವಿ. ನಮಗೆ ಸ್ಪೆಷಲ್ ತಹಶೀಲ್ದಾರ್ ಒಬ್ರನ್ನ ಕೊಡಿ. ಈ ಬಗರು ಕುಮ್ಮು ಮತ್ತು ಈ ಏನು ಪೋಡಿ ಮಾಡೋ ಅಂಥ ಸ್ಕೆಚೇ ಇದೆಯಾ ಕೆಲಸ ಇದೆಯಲ್ಲ, ನಮ್ಮ ತಾಲ್ಲೂಕಲ್ಲಿ ಸಾಕಷ್ಟು ಹಿಂದುಳಿದಿದೆ. ದಯಮಾಡಿ ನೀವು ಇದನ್ನು ಶೀಘ್ರವಾಗಿ ಬಗೆಹರಿಸಬೇಕು. ರೈತರದೊಂದು ನಿಯೋಗ ಸದ್ಯದಲ್ಲೇ ಕಂದಾಯ ಮಂತ್ರಿಗಳನ್ನ ನಾವೆಲ್ಲ ಭೇಟಿ ಮಾಡ್ತಾಯಿದ್ದೀವಿ. ಸಾಕಷ್ಟು ನೀರಾವರಿ ಸಮಸ್ಯೆಗಳು ಕೂಡ ನಮ್ಮಲ್ಲಿದ್ದಾವೆ. ಇನ್ನೂ ಸರಿಯಾದ ಎಷ್ಟೆಲ್ಲ 3 ಯೋಜನೆಗಳು ಈ ತಾಲ್ಲೂಕಲ್ಲಿ ನಡೀತಾ ಇದೆ. ಹೇಮಾವತಿ ನಡೀತಿದೆ, ಎತ್ತಿನಹೊಳೆ ಇದೆ, ಭದ್ರಾ ಪ್ರಾಜೆಕ್ಟ್ ಇದೆ. ಹುಳಿಯಾರಿನ ಭಾಗಗಳಿಗೆ ಇವತ್ತು ಕೆರೆಗೆ ನೀರು ಬಂದಿಲ್ಲ. ಯಾಕೆ ಎಲ್ಲರೂ ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ? ಇದು ಗೊತ್ತಿಲ್ವಾ ಆಡಳಿತಕ್ಕೆ? ಇದು ಮನೆ ತಹಶೀಲ್ದಾರಿಗೆ ಗೊತ್ತಿಲ್ವಾ? ಹೇಮಾವತಿ ನೀರು ಹರಿತಾ ಇದ್ರು ನಮ್ಮ ತಾಲೂಕಿಗೆ ನಿಂತೋಗಿದೆ. ಕಾರಣ ಏನು? ನಮ್ಮ ಕೆರೆಗಳು ಎಷ್ಟು ತುಂಬಿದೆ? ಅತಿ ಕಡಿಮೆ ಮಳೆ ಬಿದ್ದಿರೋದು ನಮ್ಮ ಹುಳಿಯಾರು ಹೋಬಳಿಗೆ ಈ ಸರಿ. ನಮ್ಮ ಕೆರೆಗಳಿಗೆ ನೀರೇ ಬಂದಿಲ್ಲ. ಇದು ಇನ್ನು 1 ತಿಂಗಳು 20 ದಿವಸದಲ್ಲಿ ನೀರು ನಿಲ್ಲಿಸ್ತಾರೆ. ಇನ್ನೂ ಕೂಡ ಹುಳಿಯಾರು ಕೆರೆಗೆ ನೀರು ಬರೋದು ನಿಂತಿದೆ. ಇದಕ್ಕೆ ದಯಮಾಡಿ ನಾವು ಹೇಳ್ತಾ ಇರೋದು, ಈ ಸುದ್ದಿ ಮಾಧ್ಯಮದ ಮುಖಾಂತರ ನಾವು ಆಗ್ರಹಿಸ್ತಾ ಇರೋದು, ಇದ್ರ ಬಗ್ಗೆ ಶೀಘ್ರ ಕ್ರಮ ತಗೋಬೇಕು. ನೀರು ಯಾಕೆ ನಿಂತಿದೆ? ರೈತರಿಗೆ ಮಾಹಿತಿ ಬೇಕಿದು. ಸಾರ್ವಜನಿಕವಾಗಿ ಹೇಳಿಕೆ ಕೊಡಬೇಕಿದು. ಹುಳಿಯಾರು ಬಾಕಿ ಯಾಕೆ ತಲುಪಿಲ್ಲ? ಬೋರ್ನ ಕಡಿಮೆ ಜಲಾಶಯಕ್ಕೆ ಯಾಕೆ ನೀರು ಬಂದಿಲ್ಲ? ಎಷ್ಟು ನಾಲೆಗಳು ಅಚ್ಚುಕಟ್ಟಾಗಿದ್ದಾವೆ? ಇದ್ರ ಬಗ್ಗೆ ನಾವು ಆಗ್ರಹಿಸ್ತಾ ಇದ್ದೀವಿ. ದಯಮಾಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಬೇಕು ಅಂತೇಳಿ ಶಾಸಕರಿಗೆ ಮತ್ತು ತಹಶೀಲ್ದಾರಿಗೆ ನೇರವಾಗಿ ನಮ್ಮ ಆಗ್ರಹ. ಚೇತನ್ ಜಾಣಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.